ಹಲೋ, ಗುಡ್ ಆಫ್ಟರ್ನೂನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಇವತ್ತಿನಿಂದ ನಾವು ಪಿ ಯು ಸಿ ಫಸ್ಟ್ ಮತ್ತು ಪಿ ಯು ಸಿ ಸೆಕೆಂಡ್ ಮ್ಯಾಥ್ಸ್ ಟಾಪಿಕ್ಸನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಇವತ್ತು ಚಾಪ್ಟರ್ 1 ಕ್ಲಾಸ್ 12 ರಿಲೇಟೆಡ್ ಚಾಪ್ಟರ್ 1 ರಿಲೇಷನ್ಸ್ ಫಂಕ್ಷನ್ಸ್. ನಿಮ್ಮ ಥಿಯರಿಯಲ್ಲಿ ಏನೇನು ಕೇಳಬಹುದು ಕರ್ನಾಟಕ ಬೋರ್ಡಿಂದ, ವಾಟ್ ಆರ್ ದ ಥಿಂಗ್ಸ್ ದೇ ಮೇ ಆಸ್ಕ್ ಆ್ಯಂಡ್ ಹೌ ಮಚ್ ಮಾರ್ಕ್ಸ್ ವಿಲ್ ಬಿ ಫಾರ್ ಚಾಪ್ಟರ್ 1 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಲೆಟ್ ಅಸ್ ಡಿಸ್ಕಸ್. ರಿಲೇಷನ್ಸ್ ಫಂಕ್ಷನ್ಸ್ ಬಂದುಬಿಟ್ಟು 9 ಮಾರ್ಕ್ಸಿಗೆ ಕೇಳಲಾಗುತ್ತದೆ. ಇದು 9 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ MCQ ಟೈಪ್ ಆಫ್ ಕ್ವಶನ್, ಒಂದು 3 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ ಕ್ವಶನ್. ಆಲ್ಮೋಸ್ಟ್ 3 ಮಾರ್ಕ್ಸ್ ಕ್ವಶನ್ ವಿಲ್ ಬಿ ಫ್ರಮ್ ರಿಲೇಷನ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ ವಿಲ್ ಬಿ ಫ್ರಮ್ ಫಂಕ್ಷನ್ಸ್. ಇದು ಪಾರ್ಟಲ್ಲಿ ಓನ್ಲಿ ರಿಲೇಷನ್ ಬಗ್ಗೆ ಮಾತಾಡೋಣ. ರಿಲೇಷನ್ಸ್ ಮತ್ತು ಅದರ ಟೈಪ್ಸ್ ಮತ್ತು ಅದರದ್ದು ಎಕ್ಸಾಂಪಲ್ಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್. ಇವಾಗ ರಿಲೇಷನ್ಸ್ ಅಂತ ಕಲ್ತಿದ್ದೀರಿ ಆಲ್ರೆಡಿ, ಯಾವುದು ಕ್ಲಾಸ್ 11ಲ್ಲಿ. ಅದಕ್ಕಿಂತ ಮುಂದೆ ಸೆಟ್ ಚಾಪ್ಟರ್ ಇತ್ತು. ಸೆಟ್ ಅಂದರೆ ಏನಿತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಸೆಟ್ ಅಂದರೆ ಏನಿತ್ತು ಈಗ ಡೆಫಿನೇಷನಲ್ಲಿ? A set is a well-defined collection of distinct objects. Well-defined collection of distinct objects. For example, ಏನಂತ ಹೇಳ್ಬೋದು? ಇವಾಗ set of flowers, right? A set of beautiful flower ಸೆಟ್ ಆಗಲ್ಲ. ಯಾಕೆ? ಬ್ಯೂಟಿ ಫ್ಲವರ್ ನನ್ನ ಪ್ರಕಾರ ಬೇರೆದಿರ್ಬೋದು, ನಿಮ್ದು ಪ್ರಕಾರ ಬೇರೆದಿರ್ಬೋದು. ಸೆಟ್ ಆಫ್ ಫ್ಲವರ್ ಇಸ್ ಎ ಸೆಟ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೆಟ್ A ಈಕ್ವಲ್ಸ್ ಟು 1 2 3 2. ಇದು ಸೆಟ್ ಆಗುತ್ತಾ? ಆಗಲ್ಲ. ಯಾಕಂದ್ರೆ ರಿಪೀಟೆಡ್ ಎಲಿಮೆಂಟ್, ದಟ್ ಈಸ್ 2 is repeating, so it is not a set. Set A equals to 1 2 3, therefore it is a set. This is the definition of set. A set is a well defined collection of distinct objects. ಇದು ಸೆಟ್ ಬಗ್ಗೆ ಗೊತ್ತಾಯ್ತು. ಇವಾಗ ನಿಮಗೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಿರ್ಬೇಕು. ಕಾರ್ಟೇಶಿಯನ್ ಪ್ರಾಡಕ್ಟ್ ಈಗ ಫಾರ್ ಎಕ್ಸಾಂಪಲ್ ಸೆಟ್ ಎ ಅಂತ ತಗೊಂಡಿದ್ದೀನಿ 1 2, ಸೆಟ್ ಬಿ ತಗೊಂಡಿದ್ದೀನಿ 3 4. ದೆನ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ, ದಟ್ ಈಸ್ ಏನೇನು ಬರುತ್ತೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ರೆ 1 3 1 4 2 3 2 4, ರೈಟ್? ದಿಸ್ ಇಸ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ. ಇದ್ರ ಒಳಗಿರೋದ್ರೆಲ್ಲ ಏನಂತ ಹೇಳ್ತೀವಿ ಈಗ? ಆರ್ಡರ್ಡ್ ಪೇರ್ಸ್ ಅಂತ ಹೇಳ್ತೀವಿ. ಇದು ಎ ಅಂತ ಹೇಳ್ಬೋದು, ಇದಕ್ಕೆ ಬಿ ಅಂತ ಹೇಳ್ಬೋದು. ಇದು ಅದರ್ವೈಸ್ ಎಕ್ಸ್ ಕಾಮ ವೈ. ದೀಸ್ ಆರ್ ದ ಆರ್ಡರ್ ಪೇರ್ಸ್ ಆಫ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್, ರೈಟ್? ಇವಾಗ ರಿಲೇಷನ್ ಅಂದ್ರಂತೆ ಹೇಳ್ಬೋದು. ರಿಲೇಷನ್ ಡೆಫಿನೇಷನ್: ರಿಲೇಷನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಿಲೇಷನ್ ಇಸ್ ಅ ಸಬ್ಸೆಟ್ ಆಫ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್. ರಿಲೇಷನ್ ಈಸ್ ಸಬ್ಸೆಟ್ ಆಫ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್. ಇಷ್ಟೇ ಡೆಫಿನೇಷನ್. ರಿಲೇಷನ್ ಅಂತ ಸಿಂಪಲ್ ಆಗಿ ರಿಲೇಷನ್ ಈಸ್ ಅ ಸಬ್ಸೆಟ್ ಆಫ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್. ಅಂದ್ರೆ ಏನು ಸರ್? ಒಂದು ರಿಲೇಷನ್ ಅಂತ ಕೊಡ್ತೀನಿ. ರಿಲೇಷನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಸೆಟ್ ಎ ಸೇಮ್ ತಗೊಳ್ಳಿ, ಸೆಟ್ ಬಿ ಕೂಡ ಸೇಮ್ ತಗೊಳ್ಳಿ. ಇವಾಗ ಎ ಕ್ರಾಸ್ ಬಿ, ನೆಕ್ಸ್ಟ್ ಎಕ್ಸ್ ಕಾಮ ವೈ ಸಚ್ ದಟ್ mod of x minus y greater than or equals to 8. Sorry, mod of x minus y greater than or equals to 1. mod of x minus y greater than or equals to 1 ಅಂತ ತಗೊಂಡಿದೆ. ಅಂದ್ರೆ ಏನೇನು ಬರ್ಬೋದು ಈಗ? ನನಗೆ mod x minus y greater than or equals to 1 ಬರಬೇಕು. ಇವಾಗ mod of 1 minus 3 ಎಷ್ಟು ಬಂತು ಈಗ? mod of minus 2. mod of minus 2 is what? 2 is greater than or equals to 1. yes, ಅಂದ್ರೆ ಈಗ 1 comma 3, right? Next 1 comma 4, 1 minus 4 is minus 3, that is 3 is greater than or equals to 1. yes. Next 1 4. next 2 comma 3, 2 minus 3 ಎಷ್ಟು ಇವಾಗ? minus 1 1 greater than or equals to 1. ಹೌದು, yes. 2 comma 3. 2 comma 4, 2 minus 4 is what? minus 2, 2 is greater than or equals to 1. yes. ಅದಕ್ಕೆ ಏನಂತ ಹೇಳ್ಬೋದು ಈಗ ನಾನು? therefore ಇವೆಲ್ಲ ಎಲಿಮೆಂಟ್ಸ್ ಎಲ್ಲಿಂದ ಬಂತು ಈಗ? ಕಾರ್ಟೇಶಿಯನ್ ಪ್ರಾಡಕ್ಟ್ ಲಿಂದ ಬಂತು. therefore relation R is what? subset of the Cartesian product. ಇದ್ರ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಹೇಳ್ಬೋದು ನಾನೀಗ. x comma y such that mod of x minus y equals to mod of x minus y ಮಾಡಿದ್ರೆ ನಿಮಗೆ equals to 2 ಬರಬೇಕು. mod of x minus y equals to 2. ಇವಾಗ x minus y ಮಾಡಿದ್ರೆ 2 ಅಂತ ಬರಬೇಕು ಆನ್ಸರ್. 1 minus 3 ಎಷ್ಟು ಬರುತ್ತೆ ನಿಮಗೆ?
2. Mod of 2 equals to 2 na correct. ಏನಂತ ಬರೀತೀನಿ ಈಗ relation R2 equals to what 1, 3. ಈ 1 minus 4 ಪಾಸಿಬಲ್ ಇಲ್ಲ, 2 minus 3 ಪಾಸಿಬಲ್ ಇಲ್ಲ, 2 minus 4 ಎಸ್ ಪಾಸಿಬಲ್ ಇದೆ. ಇದಕ್ಕೆ ಏನಂತ ಹೇಳ್ತೀನಿ, ರಿಲೇಷನ್ R2 is subset of the Cartesian product. Right, this is the simple definition. Nothing but set A ಕೊಡ್ತಾರೆ, set B ಕೊಡ್ತಾರೆ, ಈ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡ್ಕೋಬೇಕು. ಅದು ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲಿ ನಮ್ಮ ರಿಲೇಷನ್ ಇರುತ್ತೆ ಇಲ್ಲ ಚೆಕ್ ಮಾಡಿ. ಈ ರಿಲೇಷನ್ ಇದೆ ಇಲ್ಲ, ಆಲ್ರೆಡಿ 1 3 1 4 2 3 2 4 ಆಲ್ರೆಡಿ ಕಾರ್ಟೇಶಿಯನ್ ಪ್ರಾಡಕ್ಟ್ ಇಂದ ಬಂದಿದೆ, ಕಂಪ್ಲೀಟ್ ಸೆಟ್ ಬಂದಿದೆ. ಅದಕ್ಕೆ ಏನಂತ ಹೇಳಿದ್ರೆ ರಿಲೇಷನ್ R is subset or equals to the Cartesian product. Right, now R2 ಏನು ಬಂದಿದೆ ಈಗ 1 3 2 4, ರಿಲೇಷನ್ R is subset of the Cartesian product. This is the simple definition of the relation. Next, what is domain range? ಇಲ್ಲಿ ನೋಡಿ, ಡೊಮೇನು ಫಸ್ಟ್ ಎಲಿಮೆಂಟಿಗೆ ನಾವು ಡೊಮೇನ್ ಅಂತ ಹೇಳ್ತೀವಿ, ಸೆಕೆಂಡ್ ಎಲಿಮೆಂಟಿಗೆ ರೇಂಜ್ ಅಂತ ಕರಿತೀವಿ. ಸೇಮ್, ಫಸ್ಟ್ ಎಲಿಮೆಂಟ್ ಇಸ್ ಡೊಮೇನ್, ಸೆಕೆಂಡ್ ಎಲಿಮೆಂಟ್ ಇಸ್ ರೇಂಜ್. ವಾಟ್ ಈಸ್ ಯುವರ್ ಕೋಡೊಮೇನ್? ಕೋಡೊಮೇನ್ ಅಂದರೆ ಕಂಪ್ಲೀಟ್ ಸೆಟ್ ಬಿ ಇಸ್ ಯುವರ್ ಕೋಡೊಮೇನ್. ಕಂಪ್ಲೀಟ್ ಸೆಟ್ ಬಿ ಅಂತ ಅದಕ್ಕೆ ಏನಂತ ಹೇಳ್ತೀವಿ ನಾವು ಈಗ ಕೋಡೊಮೇನ್ ಅಂತ ಕರಿತೀವಿ. ಫಸ್ಟ್ ಈಸ್ ಯುವರ್ ಡೊಮೇನ್, ಸೆಕೆಂಡ್ ಎಲಿಮೆಂಟ್ ಈಸ್ ಯುವರ್ ರೇಂಜ್ ಅಂಡ್ ಕಂಪ್ಲೀಟ್ ಸೆಟ್ ಬಿ ಇಸ್ ಯುವರ್ ಕೋಡೊಮೇನ್. ಇವಾಗ ಗೊತ್ತಾಯ್ತು ಈಗ ರಿಲೇಷನ್ ಅಂದ್ರೆ ಏನು. ಆ ರಿಲೇಷನ್ ಅಲ್ಲಿ ಎಷ್ಟು ಟೈಪ್ಸ್ ಇರ್ಬೋದು, ಇವಾಗ 1 by 1 ಡಿಸ್ಕಸ್ ಮಾಡೋಣ. ಈಗ ರಿಲೇಷನ್ ಅಂದ್ರೆ ರಿಲೇಷನ್ ಇಸ್ ಸಬ್ಸೆಟ್ ಆಫ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಯ್ತು. ಈಗ ಟೈಪ್ಸ್ ಬಂದ್ಬಿಟ್ಟು ಫಸ್ಟ್ ಅಂತ ಎಂಪ್ಟಿ ರಿಲೇಷನ್. ಎಂಪ್ಟಿ ಹೆಸರು ಕೇಳಿದ್ಮೇಲೆ ಗೊತ್ತೇ ಆಗುತ್ತದೆ. ಎಂಪ್ಟಿ ರಿಲೇಷನ್ ಅಂದ್ರೆ ರಿಲೇಷನ್ ಅಲ್ಲಿ ಯಾವುದೂ ಕೂಡ ಎಲಿಮೆಂಟ್ ಆರ್ಡರ್ ಪೇರ್ಸ್ ಇರೋದಿಲ್ಲ. ಎಕ್ಸಾಂಪಲ್ ಅಲ್ಲಿ ಎಲ್ಲ ಎಕ್ಸಾಂಪಲ್ ಸೇಮ್ ತಗೊಳ್ತೀನಿ. ಸೆಟ್ ಈಗ 1 2, ಇದಾದ್ಮೇಲೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಬರುತ್ತೆ ನಿಮ್ದು. ಕಾರ್ಟೇಶಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎಗೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. 1 1 1 2, ನೆಕ್ಸ್ಟ್ 2 1 2 2. ದಿಸ್ ಇಸ್ ಯುವರ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಸೆಟ್ ಎ ತಗೊಂಡಿದ್ದೀನಿ, ಕಾರ್ಟೇಶಿಯನ್ ಪ್ರಾಡಕ್ಟ್ ಕೂಡ ಮಾಡಿದ್ದೀನಿ. ಇವಾಗ ಎಂಪ್ಟಿ ರಿಲೇಷನ್ ಡಿಫೈನ್ ಮಾಡ್ತೇನೆ. ರಿಲೇಷನ್ ಆರ್ ಈಕ್ವಲ್ಸ್ ಟು mod of ಇದು x, y such that, ಇದು ಸಿಂಬಲ್ಗೆ such that ಅಂತ ಹೇಳ್ತೀವಿ. mod of x minus y greater than or equals to 3. mod of x minus y ಮಾಡಿದ್ರೆ greater than or equals to 3 ಬರಬೇಕು. ಚೆಕ್ ಮಾಡೋಣ ಇವಾಗ. ಇದು x, ಇದು y. 1 minus 1 0 greater than or equal to 3 ನ ಆಗಲ್ಲ. 1 minus 2 1 greater than or equals to 3 ಆಗಲ್ಲ. 2 minus 1 1 greater than or equals to 3 ಆಗಲ್ಲ. 2 minus 2 0 greater than or equals to 3 ಆಗಲ್ಲ. ಸೊ ದ ರಿಲೇಷನ್ ಇಸ್ ವಾಟ್ ಎಂಪ್ಟಿ ರಿಲೇಷನ್. ಇವಾಗ ರಿಲೇಷನ್ ಅಲ್ಲಿ ಯಾವುದೋ ಎಲಿಮೆಂಟ್ ಎಲ್ಲೋ ಆರ್ಡರ್ ಪೇರ್ಸ್ ಬಂದಿಲ್ಲ ಅಂದ್ರೆ ಅದಕ್ಕೆ ನಾನು ಎಂಪ್ಟಿ ರಿಲೇಷನ್ ಅಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ಡೆಫಿನೇಷನ್ ಹೇಳ್ಬೇಕಂದ್ರೆ ರಿಲೇಷನ್ ಆರ್ ಇಸ್ ಸೆಟ್ ಟು ಬಿ ಎಂಪ್ಟಿ ರಿಲೇಷನ್ ಇಫ್ ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಅದರ್ ಎಲಿಮೆಂಟ್ ಆಫ್ ಎ. ಇಷ್ಟೇ ಡೆಫಿನೇಷನ್. ನೆಕ್ಸ್ಟ್, ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಕೊಟ್ಟಿದ್ದಾನೆ ಎಕ್ಸಾಂಪಲ್, ಅದು ಅಷ್ಟು ಸೆಟ್ ಬಂದಿತ್ತಲ್ಲ. x, y such that mod of x minus y greater than or equals to 0. ಇದು ಯೂನಿವರ್ಸಲ್ ರಿಲೇಷನ್ ಎಕ್ಸಾಂಪಲ್. ಈಗ R1 ತಗೊಳ್ಳಿ, ಇದು R2. ಏನೇನು ಬರ್ಬೋದು ಈಗ? mod of x minus y equals to 0 ಅಂದರೆ greater than 0 ಬರಬೇಕು. 1 minus 1 0 ಪಾಸಿಬಲ್. 1 minus 2 mod ಇದೆ ಅಂದರೆ 1 greater than or equals to 0 ಪಾಸಿಬಲ್. Next 2 minus 1 is also possible. Next 2 minus 2 is also 2, 2 is also possible. Then ಎಲ್ಲ ಸಬ್ಸೆಟ್ ಅಷ್ಟು ಆರ್ಡರ್ ಪೇರ್ಸ್ ಬಂತು ಎಲ್ಲಿಂದ? ಕಾರ್ಟೇಶಿಯನ್ ಪ್ರಾಡಕ್ಟ್ ಇಂದ. ಈಗ ಫಾರ್ ಎಕ್ಸಾಂಪಲ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಇಂದ ಅಷ್ಟು ಆರ್ಡರ್ ಪೇರ್ಸ್ ಬಂತಂದ್ರೆ ಇದಕ್ಕೆ ನಾನು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀನಿ. ಅಷ್ಟು ಕಾರ್ಟೇಶಿಯನ್ ಪ್ರಾಡಕ್ಟ್ ಅಷ್ಟು ಆರ್ಡರ್ ಪೇರ್ಸ್ ಬಂತಂದ್ರೆ ಇದು ಯೂನಿವರ್ಸಲ್ ರಿಲೇಷನ್. ನೆಕ್ಸ್ಟ್, ಐಡೆಂಟಿಟಿ ರಿಲೇಷನ್. ಐಡೆಂಟಿಟಿ ರಿಲೇಷನ್ ಅಂದರೆ ಈಗ ಆಲ್ರೆಡಿ ಈಗ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ದೀನಿ, ಎ ಕೊಟ್ಟಿದ್ದಾರೆ, ಕಾರ್ಟೇಶಿಯನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ರಿಲೇಷನ್ ಆರ್ ಈಕ್ವಲ್ಸ್ ಈಗ 1 1 2 2. ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ದೀನಿ, ಆಮೇಲೆ ರಿಲೇಷನ್ ಕೊಟ್ಟಿದ್ದಾರೆ. ರಿಲೇಷನ್ ಐಡೆಂಟಿಟಿ ರಿಲೇಷನ್ ಆರ್ ಈಕ್ವಲ್ಸ್ 1 1 2 2. 1 1 2 2 ಯಾಕಿದೆ? ಈಗ ಐಡೆಂಟಿಟಿ ಅಂದರೆ ಸೇಮ್ ಎಲಿಮೆಂಟ್ ಇರಬೇಕು. 1 1 ಇದೆ, ಮತ್ತೆ ಯಾವುದಿದೆ? ಈಗ 2 2 ಇದೆ. ಅಷ್ಟು ಸೇಮ್ ಎಲಿಮೆಂಟ್ಸ್ ಇಲ್ಲಿ ಪ್ರೆಸೆಂಟ್ ಇದೆಯಾ? ಹೌದು. ದೆನ್ ದಿಸ್ ಟೈಪ್ ಆಫ್ ರಿಲೇಷನ್ ಇಸ್ ನೋನ್ ಆಸ್ ಐಡೆಂಟಿಟಿ ರಿಲೇಷನ್. ನೆಕ್ಸ್ಟ್, ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಇದ್ರ ರಿಲೇಷನ್ಗೆ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಡೆಫಿನೇಷನ್ ಇಸ್ ನಥಿಂಗ್ ಬಟ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಎ ಕಾಮ ಎ ಅಂದರೆ ಸೇಮ್ ಎಲಿಮೆಂಟ್ ಇರಬೇಕು.
ಈಗ ಸೇಮ್ ಎಲಿಮೆಂಟ್ ಏನೇನಿದೆ ಅಲ್ಲಿ ಈಗ 1 1 ಇದೆ ಮತ್ತೆ 2 2 ಇದೆ. ಇದಕ್ಕೆ ನಾನು ರಿಫ್ಲೆಕ್ಸ್ ರಿಲೇಷನ್ ಅಂತ ಹೇಳ್ತೀನಿ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಐಡೆಂಟಿಟಿ ರಿಲೇಷನ್ ಅಂಡ್ ರಿಫ್ಲೆಕ್ಸ್ ರಿಲೇಷನ್? ಸಿಟಿಯಲ್ಲಿ ಕೇಳಬಹುದು. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಅಂದರೆ 1 ಮಾರ್ಕ್ಸ್ನಲ್ಲಿ. ಫಾರ್ ಎಕ್ಸಾಂಪಲ್ ಸೆಟ್ ಎ ತಗೊಳ್ಳಿ, ಸೇಮ್ 1 2 ಕಾರ್ಟೇಶಿಯನ್ ಪ್ರಾಡಕ್ಟ್ ಬಂದ್ಬಿಟ್ಟು ಏನಾಗುತ್ತೆ ನಮ್ಮದು 1 1 1 2 2 1 2 2 ರೈಟ್. ಇವಾಗ ರಿಲೇಷನ್ ಕೊಟ್ಟಿದ್ದಾರೆ 1 1 2 2 ಮತ್ತೆ ಎಕ್ಸ್ಟ್ರಾ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ. ಸರ್ ಇದು ಐಡೆಂಟಿಟಿ ರಿಲೇಷನ್ ರಿಫ್ಲೆಕ್ಸ್ ರಿಲೇಷನ್. ಇವಾಗ ಐಡೆಂಟಿಟಿ ಅಂದರೆ ಏನೀಗ ಸೇಮ್ ಎಲಿಮೆಂಟ್ಸ್ ಏನೇನಿದೆ ಕಾರ್ಟೇಶಿಯನ್ ಪ್ರಾಡಕ್ಟಲ್ಲಿ 1 1 ಇದೆ 2 2 ಇದೆ. ಸರ್ 1 1 ಇದೆ 2 2 ಇಲ್ಲೂ ಇದೆ. ಈಗ ಇದಕ್ಕೆ ನಾನು ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ಬೋದಾ? ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಎಕ್ಸ್ಟ್ರಾ ಏನು ಆರ್ಡರ್ ಪೇರ್ ಇದೆ ಈಗ 1 2. ಇವಾಗ ಜಸ್ಟ್ ಅವರು 1 1 2 2 ಅಂತ ಕೊಟ್ಟಿದ್ದಾರೆ ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ಬೋದಿತ್ತು. ಬಟ್ ಇವಾಗ ಎಕ್ಸ್ಟ್ರಾ ಏನು ಕೊಟ್ಟಿದ್ದಾರೆ ಅವ್ರೀಗ 1 more ಆರ್ಡರ್ ಪೇರ್ ಇದೆ. ಇವಾಗೇನು ಇಟ್ is known as reflexive relation. Simple definition is identity relation ಅಲ್ಲಿ just same elements ಇರಬೇಕು. ಬಟ್ reflexive relation ಅಲ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು ಮತ್ತೊಂದು ಎಕ್ಸ್ಟ್ರಾ ಎಲಿಮೆಂಟ್ಸ್ ಇದ್ರೆ ನಡೀತದೆ, ಇರೋದ್ರು ನಡೆಯುತ್ತೆ. ಅದಕ್ಕೆ ಏನಂತ ಹೇಳ್ತೀನಿ? ರಿಫ್ಲೆಕ್ಸಿವ್ ರಿಲೇಷನ್. ರೈಟ್. ದಿಸ್ ರಿಲೇಷನ್ ಈಸ್ ನಾಟ್ ಐಡೆಂಟಿಟಿ. ದಿಸ್ ರಿಲೇಷನ್ ಈಸ್ ವಾಟ್? ರಿಫ್ಲೆಕ್ಸಿವ್ ರಿಲೇಷನ್. ದಿಸ್ ಈಸ್ ದ ಡಿಫರೆನ್ಸ್. ನಾವು ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಸಿಮೆಟ್ರಿಕ್ ರಿಲೇಷನ್ ಅಂತ ಬರುತ್ತೆ. ಸಿಮೆಟ್ರಿಕ್ ರಿಲೇಷನ್ ಅಂದರೆ ಸಿಮೆಟ್ರಿಕ್ ಅಂದರೆ ಎಕ್ಸಾಂಪಲ್ ಏನಂತ ಹೇಳ್ಬೋದು ನೀವೀಗ? ಸಿಮೆಟ್ರಿಕ್ ರಿಲೇಷನ್ ಎಕ್ಸಾಂಪಲ್ ತಗೊಳ್ಳಿ. ಮತ್ತೆ ಸೆಟ್ ಎ 1 2 ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ರೆ ಏನೇನು ಬರುತ್ತೆ ಈಗ ನಿಮ್ಮದು 1 1 1 2 2 1 2 2 ರೈಟಾ? ಇದು ಕಾರ್ಟೇಶಿಯನ್ ಪ್ರಾಡಕ್ಟ್. ರಿಲೇಷನ್ ಆರ್ ಈಕ್ವಲ್ಸ್ ಟು ಸಿಮೆಟ್ರಿಕ್ ರಿಲೇಷನ್. ಎಕ್ಸಾಂಪಲ್ 1 2 2 1. ಅಬ್ಸರ್ವ್ ಮಾಡಿಲಿ. ಸಿಮೆಟ್ರಿಕ್ ಅಂದರೆ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಎ ಕಮ ಬಿ ಬಿಲಾಂಗ್ಸ್ ಟು ಆರ್, then ಬಿ ಕಮ ಎ should also belongs to ಆರ್. ಎ ಕಮ ಬಿ ಅಂತ ಏನಿದೆ ಈಗ? ಎ ವ್ಯಾಲ್ಯೂ 1 ಬಿ ವ್ಯಾಲ್ಯೂ 2. ಇವಾಗ ಎ ವ್ಯಾಲ್ಯೂ 1 ಬಿ ವ್ಯಾಲ್ಯೂ 2 ಇದೆ. ಇವಾಗ ಬಿ ಕಾಮ ಏನು ಇದೆ ಎಲ್ಲ ಚೆಕ್ ಮಾಡೋಣ. ಬಿ ವ್ಯಾಲ್ಯೂ ಎಷ್ಟಿದೆ ಈಗ? 2. ಎ ವ್ಯಾಲ್ಯೂ ಎಷ್ಟಿದೆ ಈಗ? 1. ದೇರ್ಫೋರ್ ಇಟ್ ಈಸ್ ಎ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಇಸ್ ನಥಿಂಗ್ ಬಟ್ ಒಂದು ರಿಲೇಷನ್ ಅಲ್ಲಿ ಎ ಕಾಮ ಬಿ ಇತ್ತಂತಂದ್ರೆ ಅದಕ್ಕೆ ಬಿ ಕಾಮ ಏನು ಇತ್ತು ಆ ರಿಲೇಷನ್ ಅಂತ ಅಂದ್ರೆ ಅದಕ್ಕೆ ನಾನು ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀನಿ. ಇವಾಗ ಎ ಕಾಮ ಬಿ ಇದೆ, ಬಿ ಕಾಮ ಎ ಚೆಕ್ ಮಾಡೋಣ, ಬಿ ಎ, ದೇರ್ಫೋರ್ ಇಟ್ ಈಸ್ ಎ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಗಿಬಿಟ್ಟಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸಿಟ್ ರಿಲೇಷನ್. ಟ್ರಾನ್ಸಿಟ್ ರಿಲೇಷನ್ ಅಂದರೆ if relation contains AB belongs to R, comma BC belongs to R, then AC should also belongs to R. ಒಂದು ರಿಲೇಷನ್ ಅಲ್ಲಿ AB ಇತ್ತಂದ್ರೆ BC ಇತ್ತಂದ್ರೆ ಅದಕ್ಕೆ ರಿಲೇಷನ್ ಅಲ್ಲಿ ಕಂಪಲ್ಸರಿ AC ಇರಬೇಕು. ಅದಕ್ಕೆ ನಾ ಟ್ರಾನ್ಸಿಟ್ ರಿಲೇಷನ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಸೆಟ್ ಎ ತಗೋಣ. ಸೆಟ್ ಎ 1 2 3. ನೆಕ್ಸ್ಟ್ ರಿಲೇಷನ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಬಂದ್ಬಿಟ್ಟು ಏನೇನು ಬರುತ್ತೆ ಎಂಬಲ್ಲಿ 1 1 1 2 1 3. ನೆಕ್ಸ್ಟ್ 2 1 2 2 2 3. ನೆಕ್ಸ್ಟ್ 3 1 3 2 3 3. ರೈಟ್. ದಿಸ್ ಇಸ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್. ರಿಲೇಷನ್ ಆರ್ ಕೊಡ್ತೀನಿ. ಇವಾಗ ರಿಲೇಷನ್ ಆರ್ ಏನಿದೆ ಈಗ 1 2 ಕೊಟ್ಟಿದ್ದೀನಿ. ನೆಕ್ಸ್ಟ್ 2 2 ಕೊಟ್ಟಿದ್ದೀನಿ. ಇದು ಟ್ರಾನ್ಸಿಟಿವ್ ಆಯ್ತದ ಇಲ್ಲ ನೋಡಬೇಕು. ಇವಾಗ ಇದು ಎ ಬಿ ಇದೆ, ಹೌದಾ? ಎ ಬಿ. ನೆಕ್ಸ್ಟ್ ಬಿ ಸಿ ಇದೆಯಾ? ಹೌದು. ಬಿ ಸಿ ಎಲಿಮೆಂಟ್ 2ಲಿಂದ ಸ್ಟಾರ್ಟ್ ಆಗಬೇಕು. ಬಿ ಸಿ 2 ಎ ಬಿ ಸಿ ಇದೆ. ನೆಕ್ಸ್ಟ್ ಏನಿರಬೇಕಿತ್ತು? ಎ ಸಿ ಇದೆ. 1 2 ಇದೆ. ದೇರ್ಫೋರ್ ಇಟ್ ಈಸ್ ವಾಟ್? ಟ್ರಾನ್ಸಿಟಿವ್ ರಿಲೇಷನ್. ಫಾರ್ ಎಕ್ಸಾಂಪಲ್ ಫಾರ್ ದಿಸ್ ಆಲ್ಸೋ ವಿ ನೀಡ್ ಟು ಚೆಕ್ 2ಲಿಂದ ಎಲಿಮೆಂಟ್ ಯಾವುದಾದ್ರು ಸ್ಟಾರ್ಟ್ ಇದೆಯಾ? ಯಾವುದೂ ಸ್ಟಾರ್ಟ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ 2ಲಿಂದ ಎಲಿಮೆಂಟ್ ಈಗ ಎ ಬಿ ಇದೆ ಬಟ್ ಬಿ ಸಿನೇ ಇಲ್ಲ ಅಂತಂದ್ರೆ ಅದಕ್ಕೆ ನಾನು ಏನಂತ ಹೇಳ್ತೀನಿ? ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ಬೋದು. Whenever a relation contains AB but it does not contain BC, then also it is a transitive relation. Right. This is about the transitive relation. Now let us know equivalence relation. Equivalence relation. Relation R is said to be equivalence relation if it is reflexive, symmetric and transitive. On the relation reflexive ಆಯಿತು, symmetric ಆಯಿತು, transitive ಆಯಿತು ಅಂದ್ರೆ ಅದಕ್ಕೆ ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಸೆಟ್ ಎ ತಗೊಳ್ಳಿ, ಕಾರ್ಟೇಶಿಯನ್ ಪ್ರಾಡಕ್ಟ್ ತಗೊಳ್ಳಿ, ಒಂದು ರಿಲೇಷನ್ ಕೊಡ್ತೀನಿ ಇವಾಗ ನಿಮಗೆ. ರಿಲೇಷನ್ ಆರ್ ಈಕ್ವಲ್ಸ್ ಟು ರಿಫ್ಲೆಕ್ಸ್ ಆಗಬೇಕಂದ್ರೆ ಏನೇನಿರಬೇಕು? ಸೇಮ್ ಎಲಿಮೆಂಟ್ಸ್ ಏನೇನಿದೆ ಈಗ 1 1 ಇದೆ ಮತ್ತೆ
2 ಇದೆ ಮತ್ತು 3 ಇದೆ, ರೈಟ್. ಇದು ರಿಫ್ಲೆಕ್ಸ್ ಆಯಿತು. ಸಿಮೆಟ್ರಿಕ್ ಆಗುತ್ತಾ ಇದು ರಿಲೇಷನ್? ಎಸ್. 1 1 ರಿವರ್ಸ್ 1 1, 2 2 ರಿವರ್ಸ್ 2 2, 3 3 ರಿವರ್ಸ್ 3 3. ದೆನ್ ಇಟ್ ರಿಲೇಷನ್ ಈಸ್ ಸಿಮೆಟ್ರಿಕ್. ನಾವು ದ ರಿಲೇಷನ್ ಇಸ್ ಟ್ರಾನ್ಸಿಟಿವ್ ಆರ್ ನಾಟ್? ನಿಮಗೆ ಏನಂತ ಹೇಳಿದೆ ಅವಾಗ? ಎ ಬಿ ಇದೆ ಬಟ್ ಬಿ ಸಿ ಇದೆಯಾ? ಇಲ್ಲ. ಮತ್ತೆ ಎ ಬಿ ಇದೆ, ಬಿ ಸಿ ಇದೆನಾ? ಇಲ್ಲ. ಮತ್ತೆ ಎ ಬಿ ಇದೆ, ಬಿ ಸಿ ಇದೆನಾ? ಇಲ್ಲ. ಅಂದರೆ ಒಂದಿಂದ ಎಲಿಮೆಂಟ್ ಯಾವುದು ಸ್ಟಾರ್ಟ್ ಆಗಲ್ಲ? ಟೂಲಿಂದ ಎಲಿಮೆಂಟ್ ಯಾವುದು ಸ್ಟಾರ್ಟ್ ಆಗಲ್ಲ? ಟೂಲಿಂದ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ, ಬಟ್ ಇಟ್ ಇಸ್ 2 2, ರೈಟ್. ಅಗೇನ್ ವಿ ವಿಲ್ ಗೆಟ್ ಎ ಸಿ ಆಸ್ 2 2 ಓನ್ಲಿ, ರೈಟ್. ನೆಕ್ಸ್ಟ್ ಎ ಬಿ, ನೆಕ್ಸ್ಟ್ ಬಿ ಸಿ, ಮತ್ತಿದೆ ಸೇಮ್ ಬರುತ್ತೆ. ಅಂದರೆ ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್. ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಒನ್ ಮೋರ್ ಎಕ್ಸಾಂಪಲ್ ಶಾಲ್ ಐ ಟೇಕ್? One more example, 1 1 1 2, A B B C, ರೈಟ್. ಎ ಬಿ ಬಿ ಸಿ ಟ್ರಾನ್ಸಿಟಿವ್ ಮಾಡಬೇಕಂದ್ರೆ ಎ ಸಿ ಎಷ್ಟಿರ್ಬೇಕು ಇವಾಗ? ಎ ಸಿ 1 2 ಇದೆ, ರೈಟ್. ಈಗ ರಿಫ್ಲೆಕ್ಸಿವ್ ಮಾಡೋಣ ರಿಲೇಷನ್ಗೆ ಕಂಪ್ಲೀಟ್. 1 1 ಸಾರಿ 2 2 3 3, ಇದು ರಿಲೇಷನ್ ರಿಫ್ಲೆಕ್ಸಿವ್ ಆಯ್ತು. ಇವಾಗ ಸಿಮೆಟ್ರಿಕ್ 1 1 ರಿವರ್ಸ್ 1 1, 1 2 ರಿವರ್ಸ್ ಏನಿದೆ ಇವಾಗ? 2 1 ಬೇಕು ನನಗೆ. ಸಿಮೆಟ್ರಿಕ್ ಆಯ್ತು. ಟ್ರಾನ್ಸಿಟಿವ್ ಆಗುತ್ತಾ? 1 1 1 ಎಲಿಮೆಂಟ್ಲಿಂದ ಮತ್ತೇನು ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ? 1 2. ದೆನ್ ಎ ಸಿ ಇಸ್ ವಾಟ್? 1 2 ಪ್ರೆಸೆಂಟ್. ನೆಕ್ಸ್ಟ್ 1 2 ತಗೋಣ. 2ಲಿಂದ ಏನೇನು ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ? 2 2 1, ನೆಕ್ಸ್ಟ್ 2 1 ಒಂದು. ಎ ಸಿ ಇಸ್ 1 1 ಪ್ರೆಸೆಂಟಾ? ಹಾಂ ಪ್ರೆಸೆಂಟು. ನೆಕ್ಸ್ಟ್ ಎ ಸಿ ಇಸ್ 1 2 ಪ್ರೆಸೆಂಟ್ ಇದೆಯಾ? 1 2 ಕರೆಕ್ಟ್. ನೆಕ್ಸ್ಟ್ 3 3. 3ಲಿಂದ ಎಲಿಮೆಂಟ್ ಯಾವುದು ಸ್ಟಾರ್ಟ್ ಆಗಲಿ? ಇದೆ ಸೇಮ್ ಆಗುತ್ತೆ. ಎ ಬಿ ಇದೆ, ಬಿ ಸಿ ಸೇಮ್. ದೆನ್ ಒನ್ ಸೈಡ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್. 2 1 ಚೆಕ್ ಮಾಡಿದ್ದೀವಾ? 2 1, 1ಲಿಂದ ಎಲಿಮೆಂಟ್ ಸ್ಟಾರ್ಟ್ ಆಗೋದು ಯಾವುದು? 1 2 ಇದೆ. ನೆಕ್ಸ್ಟ್ 2 2, ಎಸ್ 2 2 ಪ್ರೆಸೆಂಟ್. 2 1 1 1, ನೆಕ್ಸ್ಟ್ 2 1 ಪ್ರೆಸೆಂಟಾ? 2 1 present. Therefore, it is a reflexive, symmetric, transitive. Then it is called as an equivalence relation. Nothing but a relation is satisfying both reflexive, symmetric, and transitive. Then it is called as a equivalence relation. ಇವಾಗ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀವಿ, ಇವಾಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಥ್ಯಾಂಕ್ ಯು. Let us discuss some of the important questions related to the exercise 1.1. The first question is in exercise 1.1. It has been asked in the 2015 as well as 2019 as well as 2022. If you want complete notes regarding relations and functions, you can go to the philomath011.blogspot.com. Then you can easily get the complete notes regarding your second PUC as well as the first PUC and also the previous year question papers. And if you want the videos related to the class 11 and 12, then you can search for Basakiran sir YouTube classes, that is on the YouTube. Then you will get the relations and functions and other topics also. So let us start with the exercise 1.1, a very important questions. Let us solve it. We need to check whether the given relation is reflexive, symmetric or transitive. The given relation reflexive, symmetric ಮತ್ತು transitive ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡೋಣ ಈಗ? ವಾಟ್ ಈಸ್ ಗಿವನ್ ಡಾಟಾ? ಗಿವನ್ ಡಾಟಾ ಏನಿದೆ ನಿಮ್ಮದು? ಸೆಟ್ ಎ ಕೊಟ್ಟಿದ್ದಾರೆ ಅವರು, ರೈಟ್. ಗಿವನ್ ಡಾಟಾ ಬರ್ಕೋಬೇಕು ಫಸ್ಟ್ ಮ್ಯಾಕ್ಸಲ್ಲಿ. ಅದಾದಮೇಲೆ ಏನು ಕೊಟ್ಟಿದ್ದಾರೆ ಈಗ? ನೆಕ್ಸ್ಟ್ ಎಕ್ಸ್ ಕಾಮ ವೈ ಸಚ್ ದಟ್ 3x - y = 0 ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಪ್ರಾಪರ್ಟಿ. ಅದಕ್ಕೆ ನಾ ಆರ್ಡರ್ ಪೇರ್ಸ್ ಏನೇನು ಬರುತ್ತೆ ಇವಾಗ ನಿಮಗೆ? ಫಾರ್ ಎಕ್ಸಾಂಪಲ್ ಇವಾಗ 3x - y = 0 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಏನಂತ ಬರೀಬೋದು ನಾವೀಗ? 3x = y ನಾ? ಎಸ್. ಇವಾಗ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ವೈ ವ್ಯಾಲ್ಯೂ ಫೈಂಡ್ ಮಾಡಿ. ಇಲ್ಲಿ ಕಾರ್ಟೇಷಿಯನ್ ಪ್ರಾಡಕ್ಟ್ ಮಾಡೋಕ್ಕೆ ಹೋದರೆ 1 1 1 2 1 3 till 1 to 14, ನೆಕ್ಸ್ಟ್ 2 to 14 ಭಾಳಷ್ಟು ಬರುತ್ತೆ. ಡೈರೆಕ್ಟಲ್ಲಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ವೈ ವ್ಯಾಲ್ಯೂ ಫೈಂಡ್ ಮಾಡೋಣ. ಫಾರ್ ಎಕ್ಸಾಂಪಲ್ ಎಕ್ಸ್ ವ್ಯಾಲ್ಯೂ 1 ಇತ್ತು ಅಂತ ತಿಳ್ಕೊರಿ. ವೈ ವ್ಯಾಲ್ಯೂ ಎಷ್ಟು ಬಂತು ಈಗ? ವೈ ವ್ಯಾಲ್ಯೂ 3. ಸೊ ಇದೇ ಥರ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ವೈ ವ್ಯಾಲ್ಯೂ 3. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ವೈ ವ್ಯಾಲ್ಯೂ ಎಷ್ಟಾಯ್ತು ಈಗ? 6. ಎಕ್ಸ್ ವ್ಯಾಲ್ಯೂ 3 ಇದ್ದಾಗ ವೈ ವ್ಯಾಲ್ಯೂ ವಿಲ್ ಬಿ 9. ಎಕ್ಸ್ ವ್ಯಾಲ್ಯೂ 4 ಇದ್ದಾಗ 4 3 12. ಎಕ್ಸ್ ವ್ಯಾಲ್ಯೂ 5 ಇದ್ದಾಗ ವೈ ವ್ಯಾಲ್ಯೂ ಎಕ್ಸ್ 5 ತೊಗೊಳ್ಳಿ. ಈಗ ವೈ ವ್ಯಾಲ್ಯೂ ಫೈಂಡ್ ಮಾಡಿ. ಸಾರಿ, 3 × 5 = y. ವೈ ವ್ಯಾಲ್ಯೂ 15 ಆಯಿತು.
ಬಟ್ 15 ನಮ್ಮ ಸೆಟ್ಟಲ್ಲೇ ಇಲ್ಲ, ಸೊ ಐ ಕೆನಾಟ್ ಟೇಕ್ ದಿಸ್ ಆರ್ಡರ್ ಪೇರ್ಸ್. ಸೊ ಲಾಸ್ಟ್ ಆರ್ಡರ್ ಪೇರ್ ವಿಲ್ ಬಿ 4,12. ಇದು ರಿಲೇಷನ್ಗೆ ನಾನು ಸಿಮೆಟ್ರಿಕ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಥವಾ ಟ್ರಾನ್ಸಿಟಿವ್ ಆಗುತ್ತಿಲ್ಲ, ಚೆಕ್ ಮಾಡಬೇಕು. ಇಲ್ಲಿ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ನಿಮಗೆ 1,1, 2,2, 3,3 ಇಟ್ಟಿಲ್ಲ 14,14 ಬರಬೇಕಾಗಿತ್ತು. ಇಲ್ಲಿದೆಯಾ? ಇಲ್ಲ. ದೇರ್ ಫೋರ್ ದ ರಿಲೇಷನ್ ಈಸ್ ನಾಟ್ ರಿಫ್ಲೆಕ್ಸಿವ್. ಏನಂತ ಬರೀಬೋದು ಈಗ ನಾನು? ಆ್ಯಸ್ 1, 1, 2, 2, 3, 3, so on up to 14, 14 does not belongs to R. That is A, A does not belongs to R. Therefore, R is not reflexive. Correct? R is not reflexive. ಇವಾಗ ಸಿಮೆಟ್ರಿಗೆ ಏನು ಕಂಡೀಷನ್ ಇದೆ? ಸಿಮೆಟ್ರಿಕ್ ಏನಿದೆ ಕಂಡೀಷನ್? ಲೆಟ್ A, A ಇರಲಿ ಬೇಡ, ಸಾರಿ, ಇಲ್ಲಿ x, y ಯೂಸ್ ಮಾಡಿದ್ರೆ x, x does not belongs to R. Next, let x, y belongs to R. ಈ x, y belongs to R ಅಂತಂದರೆ ಏನಿದೆ ಕಂಡೀಷನ್ ಈಗ? ಲೆಟ್ ದಟ್ ಈಸ್ 1, 3 belongs to R. ಇವಾಗ ಏನಿರಬೇಕು ನಿಮ್ಮದು? ಸಿಮೆಟ್ರಿಕ್ ಅಂದರೆ ರಿವರ್ಸ್ ಇರಬೇಕು. 3, 1, 3, 1 ಇದೆಯಾ? 3, 1 ಇಲ್ಲ. ವಿಚ್ ಇಂಪ್ಲೈಸ್ 3, 1 does not belongs to R. Therefore, R is not symmetric. Next, ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಂದ್ರೆ ಏನಿರಬೇಕು ಈಗ? ಎ ಬಿ ಇತ್ತಂದರೆ ಬಿ ಸಿ ಇರಬೇಕು, ಬಿ ಸಿ ಇತ್ತಂದರೆ ಎ ಸಿ ಚೆಕ್ ಮಾಡೋಣ. ಅವಾಗ ಟ್ರಾನ್ಸಿಟಿವ್ ಇಫ್ ಎಕ್ಸ್, ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ, ಝೆಡ್ ಬಿಲಾಂಗ್ಸ್ ಟು ಆರ್, ದೆನ್ ಎಕ್ಸ್, ವೈ ಇವಾಗ 1, 3 1, 3 ಬಿಲಾಂಗ್ಸ್ ಟು ಆರ್, ನೆಕ್ಸ್ಟ್ 3ಲಿಂದ ಎಲಿಮೆಂಟ್ ಯಾವ ಸ್ಟಾರ್ಟ್ ಇದೆ? 3, 9 3, 9 ಆಲ್ಸೋ ಬಿಲಾಂಗ್ಸ್ ಟು ಆರ್. ಇವಾಗ ಎ ಬಿ ಇದೆ, ದಟ್ ಈಸ್ ಎಕ್ಸ್, ವೈ ಇದೆ, ವೈ, ಝೆಡ್ ಇದೆ. ಎಕ್ಸ್, ಝೆಡ್ ಇದೆಯಾ? 1, 3, 1, 9 ಇದೆಯಾ? 1, 9 ಇಲ್ಲ. ಸೊ 1, 9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ರೈಟ್? ದೇರ್ ಫೋರ್ ಎ ಸಿನೇ ಇಲ್ಲ ಅಂದರೆ ಏನಂತ ಹೇಳ್ಬೋದು ಈಗ? ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಜಸ್ಟ್ ಸಿಂಪಲಲ್ಲಿ ಇಷ್ಟು ಬರೆದರೆ ಸಾಕು, ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು. One more important question that has been asked in the 2020 examination. Relation R in the set Z of all integers. Set Z ಕೊಟ್ಟಿದ್ದಾರೆ. Given is your let A equals to Z equals to Z of integers ಅಂದರೆ ಏನೇನು ಬರುತ್ತೆ? 0, +or -1, +or -2, +or -3, so on. ಹೌದಾ? ದಿಸ್ ಇಸ್ ಯುವರ್ ಗಿವನ್ ಸೆಟ್. ರಿಲೇಷನ್ ಏನು ಕೊಟ್ಟಿದ್ದಾರೆ ಇವಾಗ? ರಿಲೇಷನ್ R equals to x, y such that x minus y ಈಸ್ ಆ್ಯನ್ ಇಂಟೀಜರ್. ಇವಾಗ ನಿಮ್ಗೆ ಆರ್ಡರ್ ಪೇರ್ಸ್ ಬರಲಿಕ್ಕೆ ಸಾಧ್ಯನಾ? ಆರ್ಡರ್ ಪೇರ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ಎಲಿಮೆಂಟ್ಸ್, ದಟ್ ಈಸ್ ಇನ್ಫೈನೈಟ್, ರೈಟ್? ನಾವು ಐ ನೀಡ್ ಟು ಚೆಕ್ ವೆದರ್ ದ ಗಿವನ್ ರಿಲೇಷನ್ ಈಸ್ ಸಿಮೆಟ್ರಿಕ್, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಯೂಸಿಂಗ್ ದ ಗಿವನ್ ಕಂಡೀಷನ್. ಇವಾಗ ರಿಫ್ಲೆಕ್ಸಿವ್ ಸಲುವಾಗಿ ಏನು ಮಾಡ್ತೀರಾ ನೀವು? ರಿಫ್ಲೆಕ್ಸ್ ಅಂದರೆ x, x. ಈಗ y ಜಾಗದಾಗ ಏನೋ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಗ? x. ಲೆಟ್ x ಬಿಲಾಂಗ್ಸ್ ಟು ಯಾವ ಸೆಟ್ಟಿಗೆ? ಎ. ಲೆಟ್ x ಬಿಲಾಂಗ್ಸ್ ಟು ಸೆಟ್ ಎ. ದೆನ್ x ಮೈನಸ್ ಎಕ್ಸ್ ಅಂದರೆ ಎಷ್ಟು ಬರುತ್ತೆ ಇವಾಗ? 0, ವಿಚ್ ಇಂಪ್ಲೈಸ್ x, x ಬಿಲಾಂಗ್ಸ್ ಟು ಆರ್. ಹೌದಾ? ನನಗೆ x ಮೈನಸ್ ವೈ ಮಾಡಿದ್ರೆ ಇಂಟೀಜರ್ ಬರುತ್ತೆ ಅಂತ ಹೇಳಿದ್ದಾರೆ ಅವರು. ಇವಾಗ ನಾ ರಿಫ್ಲೆಕ್ಸಿವ್ ಸಲ ಕಂಡೀಷನ್ ಏನಿದೆ? ಸೇಮ್ ಎಲಿಮೆಂಟ್ಸ್ x ಇರ್ಬೋದು, y ಇರ್ಬೋದು, z ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ತೊಗೊಂಡು ಮಾಡ್ಬೋದು. 1 - 1 ಎಷ್ಟಾಗುತ್ತೆ? 0. 0 ಬಿಲಾಂಗ್ಸ್ ಟು ಇಂಟೀಜರಾ? ಹೌದು. 2 - 2 ಇಂಟೀಜರ್, 3 - 3 ಇಂಟೀಜರ್. ದೇರ್ ಫೋರ್ ವೆನ್ ಎವರ್ ವಿ ಆರ್ ಡೂಯಿಂಗ್ x minus x, then we are getting an integer. Therefore x, x belongs to R. It is 1, 1. It is 1 minus 1 equals to 0 is an integer. ಇದು ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಿ. ಈಗ ರಿಫ್ಲೆಕ್ಸಿ ಆಯಿತು. ಸಿಮೆಟ್ರಿಕ್ ಸಲುವಾಗಿ ಏನು ಮಾಡ್ತೀನಿ? ಲೆಟ್ x, y ಬಿಲಾಂಗ್ಸ್ ಟು ಆರ್. x, y ಬಿಲಾಂಗ್ಸ್ ಟು ಆರ್ ಅಂದರೆ ಇಂಪ್ಲೈಸ್ ಏನಾಗುತ್ತೆ ನಿಮ್ಮದು? x minus y ಈಸ್ ಆ್ಯನ್ ಇಂಟೀಜರ್. ಕಂಡೀಷನ್ ಏನು ಕೊಟ್ಟಿದ್ದಾರೆ ಅದು ಬರೀಬೇಕು. x, y ಬಿಲಾಂಗ್ಸ್ ಟು ಆರ್ ಅಂದರೆ x minus y ಏನಿದೆ ಇವಾಗ? ಇಂಟೀಜರ್ ಇದೆ. ಇವಾಗ ನನಗೇನು ಬೇಕು? y minus x ಬೇಕು. ಮೈನಸ್ ಕಾಮನ್ ತಗೊಳ್ಳಿ, y minus x, ರೈಟ್? ಇಂಟೀಜರಾ? ಎಸ್, ಈಸ್ ಆ್ಯನ್ ಇಂಟೀಜರ್, ವಿಚ್ ಇಂಪ್ಲೈಸ್ y, x ಬಿಲಾಂಗ್ಸ್ ಟು ಆರ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ.
1, 2 ಬಿಲಾಂಗ್ಸ್ ಟು ಆರ್. 1, 2 ಅಂದರೆ 1 - 2 ಎಷ್ಟಾಗುತ್ತೆ ಇವಾಗ? -1. -1 ಇಂಟೀಜರಾ? ಹೌದು. ಇವಾಗ 2 - 1 ಮಾಡಿ. 2 - 1 1. ಇಟ್ ಬಿಲಾಂಗ್ಸ್ ಟು ಇಂಟೀಜರಾ? ಹೌದು. 2, 1 ಆಲ್ಸೋ ಬಿಲಾಂಗ್ಸ್ ಟು ಆರ್. ರೈಟ್, ಇಟ್ ಈಸ್ ಸಿಮೆಟ್ರಿಕ್. ವಾಟ್ ಅಬೌಟ್ ಟ್ರಾನ್ಸಿಟಿವ್? ಇಫ್ x, y belongs to R, y, z belongs to R, which implies y, z belongs to R ಅಂದರೆ ಏನು ಬರಬೇಕು ನಮಗೆ? x minus y is an integer and also ಏನಿದೆ ಕಂಡೀಷನ್? x y ಆಯಿತು. ಈಗ y z ಅಂದರೆ y minus z is also an integer which implies x minus y plus y minus z, which implies x minus z is also an integer. ಹೌದಲ್ಲ? which implies x, z belongs to x y ಇಂಟೀಜರ್ ಇತ್ತಂದರೆ y z ಇಂಟೀಜರ್. y z ಇಂಟೀಜರ್ ಇದ್ದರೆ ಏನಂತ ಹೇಳ್ಬೋದು ಈಗ ನಾನು? x z ಕೂಡ ಇಂಟೀಜರ್. ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು ನಿಮಗೆ? ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಳ್ಳಿ. 1, 2 ತೊಗೊಳ್ಳಿ. 2, 3. 1 - 2 ಮಾಡಿದ್ರೆ ಇಂಟೀಜರ್ ಬರುತ್ತಾ? ಬರುತ್ತೆ. 2, 3 ಮಾಡಿದ್ರೆ ಇಂಟೀಜರ್ ಬರುತ್ತಾ? ಬರುತ್ತೆ. 1, 3 ಮಾಡಿದ್ರೆ ಇಂಟೀಜರ್ ಬರುತ್ತಾ? ಬರುತ್ತೆ. ಸೊ ಬಿಲಾಂಗ್ಸ್ ಟು ಆರ್, ವಿಚ್ ಇಂಪ್ಲೈಸ್ 1, 3 ಬಿಲಾಂಗ್ಸ್ ಟು ಆರ್. Therefore R is what? Transitive. Therefore R is reflexive, symmetric as well as a transitive. A very important question that has been asked in the 2020 examination. Thank you. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಕ್ವಶನ್ ನಂಬರ್ 5 ಸಬ್ ಕ್ವಶನ್ ಡಿ ಆ್ಯಂಡ್ ಕ್ವಶನ್ ನಂಬರ್ 5 ಸಬ್ ಕ್ವಶನ್ ಇದು. ರೈಟ್, ರಿಲೇಷನ್ ಏನು ಕೊಟ್ಟಿದ್ದಾರೆ ಇವಾಗ? ಸೆಟ್ ಆಫ್ ವುಮೆನ್ ಬೀಯಿಂಗ್ಸ್ ಇದೆ. ಸೆಟ್ ಆಫ್ ವುಮೆನ್ ಬೀಯಿಂಗ್ಸಲ್ಲಿ ರಿಲೇಷನ್ ಸೆಟ್ ಆಫ್ ವುಮೆನ್ ಬೀಯಿಂಗ್ಸ್, ಬಟ್ ರಿಲೇಷನ್ ಬಂದುಬಿಟ್ಟು x, y ಸಬ್ಜೆಕ್ಟ್ x ಈಸ್ ವೈಫ್ ಆಫ್ y. ಇದು ನಮ್ಮದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟ್ ಆಗಬೇಕಿಲ್ಲ ಅಂತ ಚೆಕ್ ಮಾಡಿ. ಇದಿಷ್ಟು ನೆನ್ಪಿಕೊಳ್ಳಿ. ಯಾವಾಗ ರಿಫ್ಲೆಕ್ಸಿವ್ ಬರುತ್ತೆ? y ವಿಲ್ ಬಿ ರಿಪ್ಲೇಸ್ ಟು x. x ಈಸ್ ವೈಫ್ ಆಫ್ x. ಕರೆಕ್ಟಾ? ರಿಫ್ಲೆಕ್ಸಿವ್ ಸಲುವಾಗಿ ನಾನು ಏನು ಮಾಡ್ತೀನಿ ಈಗ? y ವಿಲ್ ಬಿ ರಿಪ್ಲೇಸ್ಡ್ ಬೈ x. ರೈಟ್, x ಈಸ್ ವೈಫ್ ಆಫ್ x. ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ? ಆಗಲ್ಲ. ಸೊ ರಿಫ್ಲೆಕ್ಸಿವ್ ಆಗಲ್ಲ. ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡೋಣ. x ಈಸ್ ವೈಫ್ ಆಫ್ y. ರೈಟ್, ವಾಟ್ ಅಬೌಟ್ y ಈಸ್ ವೈಫ್ ಆಫ್ x? y ಈಸ್ ವೈಫ್ ಆಫ್ x ಪಾಸಿಬಲ್? ಆಗಲ್ಲ. ಬಿಕಾಸ್ ಇಫ್ x ಈಸ್ ವೈಫ್ ಆಫ್ y ಈಸ್ ವಾಟ್? ಹಸ್ಬೆಂಡ್. ದೆನ್ ಹಸ್ಬೆಂಡ್ ಕೆನಾಟ್ ಬಿ ದ ವೈಫ್ ಆಫ್ x. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ವಾಟ್ ಅಬೌಟ್ ಟ್ರಾನ್ಸಿಟಿವ್? ಟ್ರಾನ್ಸಿಟಿವ್ ನೋಡಿ. x, y, z. x ಈಸ್ ವೈಫ್ ಆಫ್ y ಅಂದರೆ ಇದು ವೈಫ್, ದ ಹಸ್ಬೆಂಡ್. ರೈಟ್, x ಈಸ್ ವೈಫ್ ಆಫ್ y, y, z ಬಿಲಾಂಗ್ಸ್ ಟು y ಈಸ್ ವೈಫ್ ಆಫ್ z. y is, how can y be the wife of z? Because y is a husband, so y cannot be the husband wife of z. So y, z does not belongs to r. Then also I can say therefore it is a transitive, because x, y belongs to r, but y, z ಕಂಡೀಷನ್ನೇ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತ ಏನಂದರೆ ಏನಂತ ಹೇಳಿ ನಾನು ಇಂಟ್ರೊಡಕ್ಷನಲ್ಲಿ. ಇಫ್ y, z ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೆನ್ ಆಲ್ಸೋ ಇಟ್ ಈಸ್ ಎ ಟ್ರಾನ್ಸಿಟಿವ್. ನೆಕ್ಸ್ಟ್ ಕ್ವಶನ್ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. x ಈಸ್ ಫಾದರ್ ಆಫ್ y. ರಿಫ್ಲೆಕ್ಸಿವ್ ಏನು ಮಾಡ್ತೀನಿ ಈಗ? x ಈಸ್ ಫಾದರ್ ಆಫ್ x. ಪಾಸಿಬಲ್ಲ? ಸೊ ನಾಟ್ ಪಾಸಿಬಲ್. x ಕೆನಾಟ್ ಬಿ ದ ಫಾದರ್ ಆಫ್ ಹಿಮ್ಸೆಲ್ಫ್. ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್. x ಈಸ್ ಫಾದರ್ ಆಫ್ y. ಓಕೆ, ವಾಟ್ ಅಬೌಟ್ y ಆ್ಯಂಡ್ x? y is father of x? No. If x is father of y, then he might be son or daughter. Right? X is father of y, then y might be son or daughter. Y is father of x, possible? Y might be the son or the daughter of x. So symmetric is also not possible. What about transitive? X, y, z. X is father of y, possible. Right? Y is father of z, possible. X, the son, father, right. Next, father, son. X is father of y, possible. Y is father of son, possible. Y is father of z, possible. What about x and z? X, z father ಆಗುತ್ತಾರೆ, grandfather ಆಗುತ್ತಾರೆ. ಇಲ್ಲಿ x will be the grandfather of what? Z. Therefore, it is not transitive. But you need to write down in the sentences. That is very important. In the notes already I have written those things. You can just copy it.
Now in the question number 8, I need to show the relation is a equivalence relation. To show the relation is equivalence relation, I need to show it is reflexive, symmetric as well as a transitive. Let us write down. Set A ಕೊಟ್ಟಿದ್ದಾರೆ ಅವರು 1 2 3 4 5. ರಿಲೇಷನ್ ಕೂಡ ಕೊಟ್ಟಿದ್ದಾರೆ. ರಿಲೇಷನ್ ಏನಿದೆ ಇವಾಗ A, B such that mod of A minus B is even. Right, mod of A minus B 1. ನಾವು ಆರ್ಡರ್ ಪೇರ್ಸ್ ತಗೊಂಡೆ ಇವಾಗ. ಆರ್ಡರ್ ಪೇರ್ಸ್ ಏನೇನು ಬರ್ಬೋದು? mod of A minus B is even ಅಂದರೆ ಆರ್ಡರ್ ಪೇರ್ಸ್ 1 1 ಎಸ್ 1 minus 1. ನೆಕ್ಸ್ಟ್ 1 2 ಇವನ್ ಬರುತ್ತಾ? ಬರಲ್ಲ. 1 3 ಬರಲ್ಲ. 1 4 ಬರಲ್ಲ. 1 5 ಬರುತ್ತೆ. ನೆಕ್ಸ್ಟ್ 1 6 ಬರಲ್ಲ. ನೆಕ್ಸ್ಟ್ 2 1 ಬರಲ್ಲ. 2 2 2 3 ಬರಲ್ಲ. 2 4 ಬರುತ್ತೆ. 2 5 ಬರಲ್ಲ. 2 6 ಬರುತ್ತೆ. ಅಂದರೆ ಎರಡು A ಮೈನಸ್ B ಮಾಡಿದ್ರೆ ನಮಗೆ ಏನು ಬರಬೇಕು? ಇವಾಗ ಇವನ್ ನಂಬರ್ ಬರಬೇಕು. 1 ಮೈನಸ್ 1 ಬರುತ್ತೆ. 1 5 ಬರುತ್ತೆ. ಹಾಗೆ ಇಲ್ಲಿ ಯೂನಿಟ್ ಚೆಕ್ 4 5 5 2 6 ಆಯಿತು. ಸಾರಿ 2 6 ಇಲ್ಲ ಇಲ್ಲಿ ಲಾಸ್ಟ್ ಎಲಿಮೆಂಟ್ ಇಸ್ 5. ರೈಟ್ 2 4 ಆಯಿತು. ನೆಕ್ಸ್ಟ್ 3 1 ಬರುತ್ತೆ. 3 2 ಬರಲ್ಲ. 3 3 ಬರುತ್ತೆ. 3 4 ಬರಲ್ಲ. 3 5 ಬರುತ್ತೆ. ನೆಕ್ಸ್ಟ್ 4 1 ಬರಲ್ಲ. 4 2 ಬರುತ್ತೆ. 4 3 ಬರಲ್ಲ. 4 4 ಬರುತ್ತೆ. 4 5 ಬರಲ್ಲ. ನೆಕ್ಸ್ಟ್ 5 1 ಬರುತ್ತೆ. 5 2 ಬರಲ್ಲ. 5 3 ಬರುತ್ತೆ. 5 4 5 5. ಇವಾಗ ನಾ ಇದಕ್ಕೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವನ್ನು ಪ್ರೂವ್ ಮಾಡಬೇಕು. ರಿಫ್ಲೆಕ್ಸಿವ್ ಸಲುವಾಗಿ ಏನೇನು ಇರಬೇಕು? A, A ರೈಟ್ 1 1 ಇದೆ. 2 2 ಇದೆ. 3 3 ಇದೆ. 4 4 ಇದೆ. 5 5 ಇದೆ. therefore R is reflexive as A, A belongs to R. For all A belongs to A. A, ಎಲ್ಲ ಎಲಿಮೆಂಟ್ಸ್ A, ರಿಲೇಷನ್ ಇಲ್ಲಿದೆ. ಎಲ್ಲ ಎಲಿಮೆಂಟ್ಸ್ ಎಲ್ಲಿದೆ? ಈಗ ಸೆಟ್ಟಲ್ಲಿ. therefore it is a reflexive. What about symmetric? If A, B belongs to R, if A, B belongs to R, which implies mod of A minus B is what? Even. mod of A minus B is even. ನಾವು ರಿವರ್ಸ್ ಮಾಡ್ಕೊಳ್ಳಿ ಇವಾಗ. ಮೈನಸ್ ಕಾಮನ್ ತೊಗೊಂಡಿದ್ದೀನಿ ಮಾಡಲ್. mod ಮೈನಸ್ ಕಾಮನ್ ಅಂದರೆ ಏನಾಗುತ್ತೆ? ಅದು ಮತ್ತು B minus A. B minus A is also even, which implies B, A belongs to. ಹೌದಲ್ಲ? ಈ A minus B ಇವನ್ ಅಂದರೆ ವಾಟ್ ಅಬೌಟ್ B minus A? B minus A ಕೂಡ ಇವನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 1 5 ತಗೊಳ್ಳಿ, ಇವನ್ ಬರುತ್ತೆ. ವಾಟ್ ಅಬೌಟ್ 5 1 ಇವನ್. ಸೊ ಇಟ್ ಈಸ್ ಪಾಸಿಬಲ್. therefore R is symmetric. Next, what about transitive? Transitive condition, if A, B belongs to R, B, C belongs to R, which implies mod of A minus B is even and mod of B minus C is even, which implies mod of A minus B plus B minus C, which implies mod of A minus C is even, which implies A, C belongs to R. ಇವಾಗ ಏನು ಬಂತು ನಮಗೆ? A, C ಬಂತು. ಅಂದರೆ ಏನಂತ ಹೇಳ್ಬೋದು? therefore R is transitive. ಎಕ್ಸಾಂಪಲ್ ಅಂದರೆ ಎಕ್ಸಾಂಪಲ್ ನೋಡಿ, ಇವಾಗ 1 1 ತಗೊಳ್ಳಿ. ನೆಕ್ಸ್ಟ್ 1 5 ತಗೊಳ್ಳಿ. 1 1 ಇವನ್ನ ಹೌದು. 1 5 ಇವನ್ನ ಹೌದು. ಮತ್ತೆ 1 5 ಬರುತ್ತಾ? AC ಮಾಡಿದ್ರೆ 1 5 1 ರೈಟ್. ಒನ್ ಮೋರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್. 3 1 ತಗೊಳ್ಳಿ. 1 5 ತಗೊಳ್ಳಿ. ನೆಕ್ಸ್ಟ್ 3 5 ಇದೆಯಾ? 3 5 ಇದೆ. therefore it is a transitive. ಇಷ್ಟು ಬರೆದರೆ ಸಾಕು, ನಿಮಗೆ ಕಂಪಲ್ಸರಿ 3 ಮಾರ್ಕ್ಸ್ ಕೊಡ್ತಾರೆ. therefore whenever it is reflexive, symmetric and transitive, therefore R is an equivalence relation. Thank you. Now last question, let L be the set of all lines in XY plane. ರೈಟ್. ಸೆಟ್ ಏನು ಕೊಟ್ಟಿದ್ದಾರೆ? XY ಪ್ಲೇನ್ ಆಲ್ ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇವಾಗ ರಿಲೇಷನ್ ಏನು ಕೊಟ್ಟಿದ್ದಾರೆ? L1, L2 ಸಚ್ ದಟ್ L1 ಈಸ್ ಪ್ಯಾರಲ್ ಟು L2. ಐ ನೀಡ್ ಟು ಶೋ ದ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್. ಟು ಶೋ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್, ಲೆಟ್ ಅಸ್ ರೈಟ್ ರಿಲೇಷನ್ R equals to what? L1, L2 such that
L1 is parallel to L2 out L1 parallel to L2 ಕರೆಕ್ಟಾ? ಈ ಥರನೂ ಬರಿಬೋದು. ನೆಕ್ಸ್ಟ್ ಇವಾಗ ರಿಫ್ಲೆಕ್ಸ್ ಸಲುವಾಗಿ ಏನಾಗುತ್ತೆ ನಿಮ್ಮದು ಏನಂತ ಹೇಳಿದ್ದೀನಿ, L1 L2 ತೊಗೋತೀರಾ ರಿಫ್ಲೆಕ್ಸ್ ಸಲುವಾಗಿ ಓನ್ಲಿ ಯು ವಿಲ್ ಬಿ ಟೇಕಿಂಗ್ L1 ಈಗ L1 ಈಸ್ ಪ್ಯಾರಲ್ ಟು L1 ಅಂತ ಹೇಳ್ಬೋದಾ? ಫಾರ್ ಎಕ್ಸಾಂಪಲ್ ಈಗ ಇದು L1 ಲೈನ್, L1 ಈಸ್ ಪ್ಯಾರಲ್ ಟು ವಾಟ್ L1, ಇನ್ನೊಂದು ಲೈನ್ ಎಲ್ಲಿ ಬರುತ್ತೆ ಈಗ L1 ಇದ್ರ ಮೇಲೆ ಬರುತ್ತೆ. whenever they are having same distance then or else same equidistance, then it is called as a parallel lines. Now I can say that L1 is parallel to L1, which implies L1 comma L1 belongs to R. For all L1 belongs to set okay, L1 belongs to R. ರಿಫ್ಲೆಕ್ಸ್ ಆಯಿತು. ವಾಟ್ ಅಬೌಟ್ ಸಿಮೆಟ್ರಿಕಲ್ ಏನು ಮಾಡ್ತೀರಿ ಈಗ, ಇಫ್ L1 L2 ಬಿಲಾಂಗ್ಸ್ ಟು R, L1 L2 ಅದಕ್ಕಿದೆ ರಿಲೇಷನ್ಗೆ R ಏನಿದೆ ರಿಲೇಷನ್, L1 ಈಸ್ ಪ್ಯಾರಲಲ್ ಟು ವಾಟ್ L2, L1 is parallel to L2, then can I say L2 parallel to L1? Yes, because if L1 is parallel to L2, L1 line is parallel to L2, then L2 line will always be parallel to what? L1, which implies L2 is parallel to L1, which implies L2 L1 belongs to R. Therefore R is symmetric. What about transitive? ಈ ಟ್ರಾನ್ಸಿಟಿವ್ದಾಗ ಏನು ಮಾಡ್ತೀರಿ, ಲೆಟ್ L1 L2 belongs to R, L2 L3 belongs to R, which implies L1 is parallel to L2, L2 parallel to L3, which implies L1 is parallel to what? L3, because L1 is parallel to L2, okay, L2 is parallel to what? L3, then compulsory L1 will be parallel to L3, which implies L1 L3 belongs to R. Therefore R is transitive. Therefore R is an equivalence relation. This is the simple way of solving the relations problems. Now if I'll give you a condition, now the line they have given you L1 is parallel to L2. Now you need to check whether if it is L1 is perpendicular to L2, then it is reflexive, symmetric or transitive. Then we need to check and give me the answer in the comment box. ಏನು ಚೆಕ್ ಮಾಡಬೇಕೀಗ, L1 is parallel to L2 ಅಂತ ಸಾಲ್ವ್ ಮಾಡಿದ್ದೀನಿ. ನೀವೇನು ಚೆಕ್ ಮಾಡ್ತೀರಾ, L1 perpendicular to L2 ಅಂತ ರಿಲೇಷನ್ ಕೊಟ್ಟಿದ್ದೀನಿ, ಅದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಬೇಕು. ರೈಟ್, ನಾವು ದೀಸ್ ಆರ್ ದ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ಯುವರ್ relations, and in the further part we will be studying about the functions. Thank you.